Now we are going to Hills. ಫ್ರೆಂಡ್ಸ್, ನಾನು ನಮ್ಮ ಮಗಳು ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಹಾಯ್ ಮಾಡು ಶಿನು. ಸೊ ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿ ನನ್ನ ಮಗಳಿಗೆ ಮುಡಿ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಚನ್ನಪಟ್ಟಣದಲ್ಲಿ ಲಂಚ್ ಟೈಮ್ ಅಂತ, ಲಂಚ್ ಬ್ರೇಕ್ ಅಂತ ಒಂದು 15 ಮಿನಿಟ್ಸ್ ಟೈಮ್ ಕೊಟ್ರು. ನಾನು ನಮ್ಮಪ್ಪ ಬಾಕ್ಸ್ ಅಲ್ಲಿ ಮುದ್ದೆ ಮತ್ತೆ ಬಾಳೆಕಾಯಿ ಪಲ್ಯ ತಗೊಂಡಿದ್ವಿ, ಅದನ್ನೇ ತಿಂದ್ವಿ. ಮನೆಯವ್ರು ಮಾತ್ರ ಹೋಟ್ಲಲ್ಲಿ ಮಸಾಲೆ ದೋಸೆ ತಿಂತೀವಿ ಅಂತ ಮಸಾಲೆ ದೋಸೆ ತಗೊಂಡ್ರು. So guys, ಇನ್ನ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ and time is around 10:48 and it's raining outside. The weather is beautiful, full windy. ನೋಡಿ, ಚೆನ್ನಾಗಿದೆ ಗೈಸ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಬಸ್. ಕಾರಲ್ಲಿ ಬಂದರೆ ಒಂಥರ ಕಾರ್ ಸಿಕ್ನೆಸ್ ಆ ಥರ ಆಗುತ್ತೆ, ಬಟ್ ಬಸ್ಸಲ್ಲಿ ಬಂದರೆ ಆ ಥರ ಏನಾಗಲ್ಲ. After 3 years I'm traveling in bus. Nice experience. ಬೆಟ್ಟ ಹತ್ತುತ್ತಾ ಇದೆ ಈಗ ಬಸ್. ನಿದ್ದೆ ಬರ್ತಾ ಇದೆ, ಬೇಸ್ ನಿದ್ದೆನೇ ಮಾಡಿಲ್ಲ. ಈ ಹುಡುಗಿ ಅರ್ಧಂಬರ್ಧ ನಿದ್ದೆ ಆದರೂ ಮಾಡೋಳೆ. ಇವರೆಲ್ಲ ಅರ್ಧಂಬರ್ಧ ನಿದ್ದೆ ಮಾಡೋರು. ನಾನು ಅಮ್ಮ ನಿದ್ದೆನೇ ಮಾಡಿಲ್ಲ. ಅಮ್ಮ ಈಗ ಸ್ವಲ್ಪ ಸ್ಮಾಲ್ ನ್ಯಾಪ್ ತಗೋತಾ ಇದ್ದಾರೆ ಅಮ್ಮ. ಅರ್ಧ ಬೆಟ್ಟ ಏನು ಆಲ್ಮೋಸ್ಟ್ ಇನ್ ಲಾಸ್ಟ್ 1 ಗಂಟೆ ಇದೆ. ಗೈಸ್ ರೀಚ್ ಆದ್ವಿ. ಆ ಲಗೇಜಸ್ ಅದಿದೆ, ಎಲ್ಲಿ ಬಿದ್ದಿದೆಯೋ, ಕೆಳಗಡೆ ಇಟ್ಟಿದೆ, ಶೂ ಅದು ಯಾವ ಕಡೆ ಹೋಗಿ ಬಿದ್ದಿದೆಯೋ ಅದನ್ನ ಈಗ ಬಸ್ ನಿಂತ್ಮೇಲೆ ಹುಡುಕ್ತೀವಿ. ಕರೆಕ್ಟಾಗಿ 1:15 ರೀಚ್ ಆದ್ವಿ. ಬಸ್ ಅಂತೂ ತುಂಬಾ ಸ್ಪೀಡ್ ಆಗಿ ಬಂತು. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ರೂಮ್ ಸಿಕ್ಕಿಲ್ಲ. ರೂಮ್ ತುಂಬಾ ಸ್ಕ್ಯಾಮ್ ಆಯ್ತು. ಇದಕ್ಕೋಸ್ಕರ ರೂಮ್ ಹುಡ್ಕಕ್ಕೆ ಅಂತ ಮಲಗಿದ್ವಿ. ರೂಮ್ ಸಿಗೋವರೆಗೂ ಮಲಗಿರೋಣ ಅಂತ. ಕೊರಿಯಾಗಿಂತ ಎಲ್ಲ ಚಳಿ ಅನಿಸ್ತಾ ಕೊರಿಯಾದಲ್ಲಿ ಆಕ್ಚುಲಿ ಟ್ರಿಪ್ ಹೋಗಿದ್ವಿ. ನಾನು 5 years, ಶುಭ 10 years ಇದ್ದಾಗ ಕೊರಿಯಾಗ ಹೋಗಿದ್ವಿ. ನೋಡಿ ಗೈಸ್, ಧ್ವನಿನ ಮಲಗಿಸ್ತಾ ಇದ್ದಾರೆ ಮಾಮ ಮತ್ತೆ ತಾತ. ಇಷ್ಟೊತ್ತು ಪುಷ್ಪತೆ ಮಲಗಿಸ್ತಾ ಇದ್ರು. ಈ ಪಾಪು ಮಲ್ಕೋತಾನೆ ಇಲ್ಲ. ರೂಮ್ ನೋಡಕ್ ಹೋಗೋಣ ಅಂದ್ರೆ ನಮ್ಮ ಮಾಮ ಇವ್ರು ಈಗ ಬಂದವ್ರೆ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದೀವಿ. ಅಲ್ಲಿ ಫುಲ್ ಚಳಿ ಆಯ್ತು. ನೋಡಿ ಬಣ್ಣ ಇದು ನೋಡಿ. ಇಲ್ಲಿ ರಗ್ಗ ಕಿತ್ತಾಡ್ತಾರ. ನನಗೆ ರಗ್ಗೆ ಇಲ್ಲ. ಒಂದ್ ಜಾಕೆಟ್ ತಗ್ಲಾಕೊಂಡ್ ನಿಂತಿದ್ದೀನಿ ನಾನು ಇಲ್ಲಿ. ಈ ನನ್ನ ಬಗ್ಗೆ ಕೇರೆ ಮಾಡಲ್ಲ ನೋಡಿ. ಹೆಂಗಿಬ್ರು ಎಲ್ಲಿ ಇಬ್ರು ರಗ್ಗೋಸ್ಕೊಬಿಟ್ರಲ್ಲ, ಅಲ್ಲಿ ನಸ್ಕೊಳ್ಳಿ. ನಮ್ ದೊಡ್ಡಮ್ಮ ಈಗ ಬಂದವ್ರೆ. ಏನೋ ಹಬ್ಬ ಇದೆ ಗೈಸ್. ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಲೈಟಿಂಗ್ಸ್ ಪೆಂಡಲ್ ಎಲ್ಲ ಹಾಕಿದ್ದಾರೆ. ಅಕ್ಕ ಹಿಂಗ್ ಅನ್ಕೊಂಡೆ ಬಾ ಆಟ ಅಲ್ಲ, ನಿದ್ದೆ ಬಂದದ ಅವಳಿಗೆ. ಮಲಗ್ಬೇಕಿತ್ತು. ರೂಮ್ ನೋಡ್ಕೊ, ರೂಮ್ ನೋಡಿ. ಕಿವಿ ಕಟ್ಟಮ್ಮ ಅದನ್ನ ತಗೊಂಡ ಅವಳಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಯಾಕೆ ದೇವ್ರು ಬಂದಂಗ ಆಡ್ತಾ ಇದೀಯ? ಯಾಕೆ ನೋಡಿ, ಟೆಂಪಲ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನಿಮ್ಗೆ ಸ್ಟ್ರೈಟ್ ಒಂದೇ ರೋಡ್. ಸ್ಟ್ರೈಟ್ ಬಂದ್ರೆ ಸೊ ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಬರುತ್ತೆ ಟೆಂಪಲ್. ನೋಡಿ, ಇದೇ ರೋಡು, ಲೆಫ್ಟ್ ಸೈಡ್ ಬರುತ್ತೆ ಟೆಂಪಲ್. ಇಲ್ಲಿ ತುಂಬಾ ರೂಮ್ ವಿಷಯದಲ್ಲಿ ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ತುಂಬಾ ಹುಷಾರಾಗಿರಿ ರೂಮ್ ಮಾಡ್ಬೇಕಾದ್ರೆ. ಸಡನ್ ಆಗಿ ಬಂದು ಯಾರೊಬ್ರು ರೂಮ್ ತೋರಿಸ್ತೀವಿ ಅಂತ ಕರ್ಕೊಂಡು ಹೋದ್ರೆ ಸಡನ್ ಆಗಿ ಪೇ ಮಾಡಕ್ ಹೋಗ್ಬೇಡಿ. ಫಸ್ಟ್ ಹಿಂದೆ ಮುಂದೆ ವಿಚಾರಿಸಿ 1-2-3 ರೂಮ್ ನೋಡಿ ಆಮೇಲೆ ರೂಮ್ ತಗೊಳ್ಳಿ. ಏನಕ್ಕಂದ್ರೆ ಬಕ್ರಾ ಮಾಡಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ ಇಲ್ಲಿ.
ಗುಡ್ ಮಾರ್ನಿಂಗ್ ಗೈಸ್. ಫೈನಲಿ ನಾವು ಹಿಲ್ಸ್ ಅಲ್ಲಿ ಇದೀವಿ. ಅಂಡ್ ನಮ್ ಧ್ವನಿ ಕಿರ್ಚ್ಕೊಂತಾವಳೆ. ಮಾಮ ವಿಡಿಯೋ ಮಾಡ್ತಾ ಇರೋದು ಎತ್ಕೊ ಅಂತ ಕಿರ್ಚ್ಕೊಂತಾವಳೆ ಧ್ವನಿ. ಅಂಡ್ ಈಗ ನೆನ್ನೆ ನೈಟ್ ಎಲ್ಲ ರೂಮ್ ಸಿಗದೆ ಈಚೆ ಇದ್ವಿ. ಆಮೇಲೆ ಮತ್ತೆ 4 o'clock ಮತ್ತೆ ರೂಮ್ ಸಿಕ್ಮೇಲೆ ಇಲ್ಲಿ ಬಂದಿದ್ದು. ಅಂಡ್ ಈಗ ಡೈರೆಕ್ಟ್ ಆಗಿ ದೇವಸ್ಥಾನದ ಹತ್ರ ಸಿಗೋಣ ಗೈಸ್. ನನ್ನ ಮಗಳಿಗೆ ಫಸ್ಟು ಮಹದೇಶ್ವರನ ಬೆಟ್ಟ ಟ್ರಿಪ್ ಇದು. ನನ್ನ ಮಗಳಿಗೆ ಫಸ್ಟ್ ಮಹದೇಶ್ವರ ಸ್ವಾಮಿ ದರ್ಶನ ಆಗ್ತಾ ಇರೋದು ನನ್ನ ಮಗಳ ಲೈಫಲ್ಲೇ ಇದು ಮೊದಲನೇ ಸಾರಿ. ಸೊ ಅವಳಿಗೆ ಈಗ ಮೊದಲನೇ ಮುಡಿ ಕೂಡ ಕರ್ಕೊಂಡು ಹೋಗ್ಬೇಕು ನಾವು. ಸೊ ಇವಾಗ ಕರ್ಕೊಂಡು ಹೋಗ್ತೀವಿ. ಇನ್ನೇನು ಮುಡಿ ಕೂಡ ಕರ್ಕೊಂಡು ಹೋಗ್ತೀವಿ. ನಾನು ಹರಿಸ್ಕೊಂಡಿದ್ದೆ ನನ್ನ ಮಗಳು ಏನು ಸಮಸ್ಯೆ ಇಲ್ದಿರ ಆರೋಗ್ಯವಾಗಿ ಬಂದರೆ ನಾನು ಈ ಥರ ಮುಡಿ ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಸೊ ಆ ಮುಡಿ ಹರಕೆ ತೀರಿಸ್ಬೇಕು ಇವಾಗ. ಧ್ವನಿ ಬಾ ಮುಡಿ ಕೊಡಕ್ ಹೋಗೋಣ ಬಾ ನಿಂಗೆ. ಬಾ ಮುಡಿ ಕೊಡಕ್ ಹೋಗೋಣ ನಿಂಗೆ. ಏನದು ಅಲ್ಲಿ ಏರೋಪ್ಲೇನ್? ಅಲ್ಲಿ ಏರೋಪ್ಲೇನ್ ಹಾಯ್ ಮಾಡ್ಬಿಡು. ಹಾಯ್. ಏರೋಪ್ಲೇನು ಏರೋಪ್ಲೇನ್ ಹೈ-ಫೈ. ಆನೆ ಮೇಲೆ ಅಂಬರಿ ಮಾಡೋಣ. ಆನೆ ಮೇಲೆ ಅಂಬರಿ ಜನ್ಮದಾನೆ ಫ್ರೆಂಡ್. ಅದೇ ರೀಲ್ಸ್ ಓಪನ್ ಮಾಡಿ ಇರ್ಬೇಕು. ಹಾಯ್ ಮಾಡು ಬಂಗ್ರಿ. ಹಾಯ್ ಹಾಯ್. ಗಂಗೆ ನನ್ನ ಮಗಳಿಗೆ ಇದು ಮೊದಲನೇ ಮುಡಿ ಹರಕೆ. ಸೊ ಇದೆಲ್ಲ ಅವಳಿಗೆ ಹೊಸ ಎಕ್ಸ್ಪೀರಿಯನ್ಸ್. ಇದು ದೇವಸ್ಥಾನ, ಮಹದೇಶ್ವರ ಬೆಟ್ಟ ದೇವಸ್ಥಾನ, ಮುಡಿ ಕೊಡೋದು ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅವಳಿಗೆ. ತುಂಬ ಏನು ಆಶ್ಚರ್ಯವಾಗಿದ್ದಾಳೆ. ಇದೇನಿದು ನಾನು ಹಿಂಗೆ ಕರ್ಕೊಂಡು ಬಂದಿದ್ದಾರಲ್ಲ, ಏನು ಮಾಡ್ತಾರೆ ನನಗೆ ಅಂತ ಆಶ್ಚರ್ಯವಾಗಿದ್ದಾಳೆ ಅವಳು. ಹಾಯ್ ಮಾಡ್ತೀನಿ, ಹಾಯ್ ಮಾಡಿ. ಅವಳಿಗೆ ಫುಲ್ ಖುಷಿ, ಅಲ್ಲಿ ಇಲ್ಲಿ ಓಡಾಡಬೇಕು ಅಂತ ಆಸೆ ಅವಳು. ದಿವ್ಯಾ ರೀಸೆಂಟ್ ಅಲ್ಲ ನೋಡು. ಅಂತೂ ನನ್ನ ಮಗಳು ಮುಡಿ ಕೊಟ್ಟು ಅಲ್ಲಿಗೆ ವಿಭೂತಿನೂ ಹಾಕೊಂಡು ನೋಡಿ ಹೆಂಗ್ ಕಾಣಿಸ್ತಾವಳೆ. ಅವಳೆ ಸಿಕ್ಕವಳೆ ನೋಡ್ಕೊಂಡು ಹೋಗ್ತಾವಳೆ. ದರ್ಶನ ಆಗಿಲ್ಲ, ಬರೀ ಟಿಫನ್ ಮಾಡ್ಕೊಂಡು ವಿಭೂತಿ ಹಾಕ್ಸ್ಕೊಂಡಿದ್ವಿ. ನೋಡಿ ನಮ್ ಧ್ವನಿಗೆ ಮುಡಿ ಕೊಟ್ಬಿಟ್ಟಿದ್ದಾರೆ. ನನ್ನ ಮಗಳ ಮೊದಲನೇ ವರ್ಷದ ಮುಡಿ, ಫಸ್ಟ್ ಮುಡಿ ಮಾದಪ್ಪಂಗೆ ಕೊಡ್ಬೇಕು ಅಂತ ಅರ್ಸ್ಕೊಂಡಿದ್ದೆ. ಅದಕ್ಕೋಸ್ಕರ ಮಾದಪ್ಪಂಗೆ ಕೊಡ್ತಾ ಇದ್ದೀನಿ ಮೊದಲನೇ ವರ್ಷದ ಮುಡಿ. ನೋಡಿ ದಿವ್ಯಾ ಫುಲ್ ಮೇಕಪ್ ಮಾಡ್ಕೊಂಡು ವಿಭೂತಿ ಹಾಕ್ಸ್ಕೊಂಡಲ್ಲ. ಸೊ ಒಂದಕ್ಕೊಂದು ಮ್ಯಾಚ್ ಆಗ್ತಲ್ಲ. ನಮ್ ತರ ಸಿಂಪಲ್ ಆಗಿರ್ಬೇಕು ಯಾವತ್ತಿತ್ತು. ಬೆಳ್ಬಿಟ್ಟವ್ರೆ ನೋಡಿ. ನಮ್ಮ ಶೂಟಿಂಗ್ ಕ್ಯಾಮ್ರಾನ, ನಮ್ಮ ಬ್ಲಾಗಿಂಗ್ ಕ್ಯಾಮ್ರಾನ ಇವ್ರು ಮೇಕಪ್ ಮಾಡ್ಕೊಳಕ್ಕೆ ಅಂತ ಯೂಸ್ ಮಾಡ್ಕೊಂತಾರೆ. ತುಂಬಾ ಹರ್ಟ್ ಆಗುತ್ತೆ ನೋಡಿ ನೋಡಿ ನೋಡಿ. ಬಿಡೆ ನಾನ್ ನೋಡು ಬೆಳಗ್ಗೆ ಇಕ್ಸ್ಕೊಂಡಿದ್ ಚಕ್ಕೆ ಮಾಡಿಲ್ಲ, ನಂಗೆ ಬಿಟ್ಬಿಡಿ. ಬಂದಾಗ ಇಕ್ಸ್ಕೊಂಡು ಹೂವ ತಗೋತಾವ್ರೆ ಇವರು ಇಲ್ಲಿ.
ಇವ್ರು 3 ಜನ ಸಿಸ್ಟರ್ಸ್. ಇವ್ರು ದೊಡ್ಡವರು, ಇವರು ಸೆಕೆಂಡು, ಅವರು ಥರ್ಡ್. ಅವಳಿಗೂ ಬೇಕಂತೆ ಹೂ ಕೊಡಿ. ಹೂವ ತಗೋ ಧ್ವನಿ, ಹೂವ ಇಸ್ಕೊ. ಏಯ್ ಹೋಗ್ಬಿಡು ಹಂಗೆ. ಎತ್ಕೋದೆ ಕಾಲ್ ಸುಡ್ತಾರೆ. ನಮ್ ಪುಷ್ಪತೆ ಈಗ ಬಂದಿದ್ದಾರೆ, ಅವಾಗ ಕರೆದ್ರೆ. ಹೋಗ್ಬೇಕು ಗೈಸ್. ಅಂಡ್ ನಮ್ಮ ಧ್ವನಿಗೆ ಮುಡಿ ಕೊಟ್ಬಿಟ್ಟು ಒಳ್ಳೆ ವಿಲನ್ ತರ ಕಾಣ್ತಿದ್ದಾಳೆ. ಎಲ್ಲ ಏನ್ ಎಕ್ಸ್ಪ್ರೆಷನ್ ಕೊಟ್ಟರು ಒಳ್ಳೆ ವಿಲನ್ ತರ ಕಾಣ್ತಾ ಇದ್ದಾಳೆ ಧ್ವನಿ. ಅಲ್ಲಿ ನೋಡಿ, ಅಲ್ಲಿ ಆಟ ಆಡ್ತಾವಳೆ ನಮ್ ಪುಷ್ಪತೆ ಜೊತೆ ಅಷ್ಟೇ. ಈಗ ಊಟದ ಟೈಮ್, ಈಗ ನಾಷ್ಟ ಅವರಿಗೆ. ನಮ್ಗಿಂತ ಮುಂಚೆ ನಾಷ್ಟ ಆಗಿತ್ತು, ಈಗ ಲಂಚ್ ಅನ್ಸುತ್ತೆ. ಎಲ್ಲ ಬರ್ಲಿಲ್ಲ ನೋಡಿದ್ರೆ ಹೋಗೋಣ. ಅದೇನು ಅಲ್ಲಿ ಕೂತಿದಾರಂತ ಕೂತಿದ್ದ. ಇರಿ ಧ್ವನಿ ಇಲ್ಲಿ. ಹಾಯ್ ಹಾಯ್ ಮಾಡು, ಹಾಯ್ ಮಾಡು. ಸ್ವಲ್ಪ ಡ್ಯಾನ್ಸ್ ಆಡ್ಸಪ್ಪ ಅವಳನ್ನ. ಧ್ವನಿ ಡ್ಯಾನ್ಸ್. ಹಂಗಲ್ಲ ಎಗ್ಲು ಮೇಲೆ ಹಾಕೊಂಡು ಡ್ಯಾನ್ಸ್ ಆಡ್ಸು. ಎಗ್ಲು ಮೇಲೆ ಹಾಕೋ ಹೇಳ್ತೀನಿ. ಕಾಲ್ ಸುಡ್ತದೆ. ಕಾಲ್ ಸುಡ್ತದೆ, ಎತ್ಕೋ. ಇವಾಗ ಎತ್ಕೋ ಎಗ್ಲು ಮೇಲೆ. ಏನು ಕಾಣಿಸ್ತಿಲ್ಲ ಒಳ್ಳೆ. ಈಗ ದೇವಸ್ಥಾನದ ಒಳಗಡೆ ಇದ್ದೀವಿ. ಅಂಡ್ ನಮ್ಮ ಧ್ವನಿ ಇಲ್ಲೇ ಇದ್ದಾಳೆ. ಇದ್ರಲ್ಲಿ ನೋಡಿ ನಮ್ಮ ಪುಷ್ಪತೆ, ಕೀರ್ತಿಮಮ್ಮ. ಇಲ್ಲಿ ನಮಸ್ತೆ ಕಡೆ ಹೋಗ್ತಾ ಇದೀವಿ. ಅಂಡ್ ದೇವಸ್ಥಾನದ ಈಚೆ ಬಂದಾಗ ಸಿಗೋಣ. ಧ್ವನಿ ಕೈ ಮುಖ. ಚಿನ್ನು ಕೈ ಮುಗಿ ಚಿನ್ನು. ಧ್ವನಿ ಕೈ ಮುಗಿ ಕೇಳೆ. ಚಿನ್ನು ಕೈ ಮುಗಿ. ಕೈಯ ಡ್ಯಾನ್ಸ್ ಬಿಡೆ ಡ್ಯಾನ್ಸ್ ಚಿನ್ನು ಡ್ಯಾನ್ಸ್. ಧ್ವನಿ ಡ್ಯಾನ್ಸ್. ಬಾ ಡ್ಯಾನ್ಸ್ ಧ್ವನಿ ಬಾ. ಅಮ್ಮ ಅದೇ ತರ ಫೋನ್ ಅಲ್ಲಿ ಇರೋದು ಅದಕ್ಕೆ. ಟಾಟದಲ್ಲ ಫೋನ್ ಅದು.
ಬಾರೆ ಅಮ್ಮ ಹಿಡ್ಕೊ ಧ್ವನಿ ಕೂತೇನೆ ಧ್ವನಿ ಬಾ ಬಾ ಮುಗಿಸ್ಬಿಟ್ಟಾಗಲ್ಲ. ನಮಸ್ತೆ ಮಾಡು ತಾತಗೆ. ತಾತ ನಮಸ್ತೆ ಮಾಡು. ಚಿನ್ನ ನಮಸ್ತೆ ಮಾಡು ಮಗಳೇ. ಬಾರಿ ಇಲ್ಲಿ. ಓ ಚಿನಿ ನಮಸ್ತೆ ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಬಂದು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ವಿಡಿಯೋ ಎಲ್ಲ ತಗೊಂಡು ಹಂಗೆ ಫೋಟೋಸ್ ತಗೊಂಡು ಆನೆ ನೋಡ್ಕೊಂಡು ಈಗ ರಥ ಎಳಿತಾರೆ ಅದನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಅಂಡ್ ಗೈಸ್ ರೂಮ್ ವಿಷಯಕ್ಕೆ ಬಂದ್ರೆ ಇಲ್ಲಿ ತುಂಬಾ ಸ್ಕ್ಯಾಮ್ಸ್ ನಡೆಯುತ್ತೆ. ಸೊ ನೀವು ಬಸ್ ಸ್ಟ್ಯಾಂಡ್ ಹತ್ರ ಇಳಿದ ತಕ್ಷಣ ಅಲ್ಲಿ ರೂಮ್ ಬೇಕಾ ಅಂತ ಕೇಳ್ಕೊಂಡ್ ಬರ್ತಾರೆ. ಬಟ್ ಅಲ್ಲಿ ನೋಡಕ್ ಹೋದ್ರೂ ರೂಮ್ಗಳು ಚೆನ್ನಾಗಿರಲ್ಲ. ಫುಲ್ಲು ಕಾಕ್ರೋಚಸ್ಸು, ವಾಸನೆ, ಸ್ಮೆಲ್ ಆ ಥರ ಇರುತ್ತೆ. ನೀವೇ ಹುಡ್ಕೊಂಡು ಹೋದ್ರೇನೆ ರೂಮ್ಗಳು ಚೆನ್ನಾಗಿ ಸಿಗುತ್ತೆ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ. ಆ್ಯಂಡ್ ನಮ್ಮ ಈ ರೂಮ್ ಸಿಕ್ತು. ಈ ಥರ ವರಾಂಡೆ ಎಲ್ಲ ಇದೆ, ಈಚ್ ಕಡೆ ನಮ್ಗೆ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಸಿಕ್ತು. ಆ್ಯಂಡ್ ಈ ರೂಮ್ ಬಂದ್ಬಿಟ್ಟು ದೇವಸ್ಥಾನದಿಂದ ಸ್ಟ್ರೇಟ್ ರೋಡ್ ಇಲ್ಲೇ ಬಂದರೆ ಇಲ್ಲೊಂದು ಮೆಡಿಕಲ್ ಸ್ಟೋರ್ ಇದೆ, ಮಹದೇಶ್ವರ ಮೆಡಿಕಲ್ ಅಂತ. ಅದ್ರ ಆಪೋಸಿಟೇ ಇರೋದಿದು. ಆ್ಯಂಡ್ ಅಷ್ಟೇ ಗೈಸ್, ಈ ರೂಮ್ ನಮ್ಗೆ ಸಿಕ್ಕಿದ್ದು ಇದನ್ನು ಅವರ್ ಲಕ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ನಮ್ಗೆ ಈ ಥರ ಎಲ್ಲ ಸ್ಪೇಸ್ ಎಲ್ಲ ಸಿಕ್ತು. ಇವರೇ ಇಲ್ಲಿರೋ ಓನರೇ ಕಾಫಿ, ಟೀ, ಆಮೇಲೆ ತಿಂಡಿ ಕೇಳಿದ್ರೆ ತಿಂಡಿ ಮಾಡಿಕೊಡ್ತಾರೆ. ಆ್ಯಂಡ್ ಬಿಸಿನೀರಿಗೆ ಬಿಸಿನೀರು ಇವರೇ ಕೊಡ್ತಾರೆ. ಬಟ್ ಅದಕ್ಕೆ ನೀವು ಪೇ ಮಾಡಬೇಕು, 1 ಬಕೆಟ್ಗೆ ಇಷ್ಟು ಅಂತ ಇರುತ್ತೆ. ಸೊ ಈಗ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಫೋಟೋಸ್ ತೊಗೊಂಡು ಅಲ್ಲೂ ಒಂದು ವಿಡಿಯೋಸ್ ಮತ್ತು ನಿಮ್ಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿಂದ ಅಲ್ಲಿ ಝೂಮ್ ಮಾಡ್ಬೋದು. ಕತ್ಲಾಗಿದೆ ಆಲ್ರೆಡಿ, ಒಂದು 6:30 ಆಗಿದೆ. ಹೇಗೆ ಗೈಸ್ ದೇವಸ್ಥಾನ ಹತ್ರ ಸಿಗೋಣ. ಫ್ರೆಂಡ್ಸ್, ಇನ್ನು ಕೆಲವೇ ನಿಮಿಷದಲ್ಲಿ ಚಿನ್ನದ ತೇರು ಬರುತ್ತೆ. ಚಿನ್ನದ ತೇರು ತೋರಿಸ್ತೀನಿ ಎಲ್ಲರಿಗೂ. ನೋಡಿ, ಇದಿಷ್ಟು ನಮ್ಮ ಫ್ಯಾಮಿಲಿ. ಟೋಟಲ್ ಒಂದು 8 ಜನ ಬಂದಿದ್ವಿ. ಸೊ ಇವರಿಷ್ಟು ನಮ್ಮ ಫ್ಯಾಮಿಲಿ. ನೋಡಿ, ಎಲ್ಲ ಹಂಗೆ ಸೆಲ್ಫಿ ತಗೋತೀನಿ. ಎಲ್ಲರೂ ನಿಮ್ಗೆ ಅಲ್ಲೋಗಿ ಎಲ್ಲ ಅಮ್ಮ ಎಲ್ಲ ಹೋಯ್ತು. ಕುಂಬಳಿ ಬರಕಂತ ಹೋಗಿರೋದು. ನಾನ್ ಮಗಳಿರೋದಕ್ಕೆ ಎದುರ್ಕೊಂಡಿದ್ದು. ನೀನ್ ಚೆನ್ನಾಗಿ ಹೇಳಿದೆ. ನಾನ್ ಯಾವ್ದೋ ಕೆರೆ ಯಾವೇ ಬಂದ್ಬಿಡ್ತೇನೆ ಅನ್ಕೊಂಡ್ಬಿಟ್ಟು. ಪುಷ್ಪ, ಇರು ಹಾಕು ಚಿನ್ನ ಗ್ಲಾಸ್ ಹಾಕು. ನಂಗೆ ಗ್ಲಾಸ್ ಹಾಕು. ಅಪ್ಪಂಗೆ ಹಾಕು. ಅಪ್ಪಂಗೆ
ಅಪ್ಪಂಗೆ ಹಿಂಗೆ ಸೇರ್ತೀಯಾ? ನೀಡೊಂದು ಸೇರ್ತೀಯಾ? ಡ್ಯಾನ್ಸ್ ಆಡ್ತಾ ಇದ್ದಾರೆ ಗೈಸ್. ಅಂಡ್ ದಿಸ್ ಇಸ್ ಮೈ ನ್ಯೂ ಸ್ಪೆಕ್ಟಿಕಲ್ಸ್. ನೋಡಿ ನಮ್ಮ ಧ್ವನಿ ಸೇ ಹಾಯ್. ಇಲ್ಲಿ ನೋಡಿ ಧ್ವನಿ ಸೇ ಹಾಯ್ ಗೈಸ್. ಈಗ ನಾವು ಡಿನ್ನರ್ಗೆ ಹೋಗ್ಬೇಕು, ಅದು ಪ್ರಸಾದ ಕೊಡ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತೀವಿ. ಅಂಡ್ ಧ್ವನಿಗೆ ನಾವು ಲಬೂಬು ಡಾಲ್ ಅಂಡ್ ಡ್ಯಾನ್ಸಿಂಗ್ ಕ್ಯಾಕ್ಟಸ್. ನಾನೊಂದು ಲಬೂಬು ಕೀಚೈನ್ ತಗೊಂಡೆ, ಅದು ಚೆನ್ನಾಗಿದೆ. ವೆರಿ ಗುಡ್ ಗೈಸ್. ಅಂಡ್ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಸುತ್ತ. ಅಂದ್ರೆ ನೆಗೆಟಿವ್ ವೈಬ್ಸ್ ಅಂತ ಏನೂ ಇಲ್ಲ. ನೆಗೆಟಿವ್ ವೈಬ್ಸ್ ಬರಕ್ ಚಾನ್ಸು ಇಲ್ಲ. ನಾನು ಮನೇಲಿದ್ರೆ ಬರೀ ಅಂದ್ರೆ ನನಗೆ ಈ ಪ್ಯಾರಾನಾರ್ಮಲ್ ಸೈನ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಇರ್ತೀನಿ ಯಾವಾಗ್ಲೂ. ಬಟ್ ಇಲ್ಲಿ ಅದ್ರ ಬಗ್ಗೆ ಒಂದು ಥಾಟು ಬಂದಿಲ್ಲ. ಉಗೇ ಮಾದಪ್ಪ ಉಗೆ ಉಗೆ ಉಗೇ ಮಾದಪ್ಪ ಉಗೆ ಉಗೆ ಉಗೇ ಮಾದಪ್ಪ ಉಗೆ 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 ಅವಳು ಬಾಯಿಗೆ ಬೆಟ್ಟ ಹಾಕೋದ್ರಲ್ಲೇ ಬಿಸಿ ಅವಳು. ನಮ್ಮ ದೊಡ್ಡಮ್ಮ ಅವರೆಲ್ಲ ಪ್ರಸಾದ ತಗೊಂಡು ಈಗ ಬಂದ್ರು. ಇವ್ರು ಪ್ರಸಾದ ತಿನ್ನಕ್ ಹೋಗ್ತವ್ರೆ ಕಥ ನೋಡಿ. ಓಕೆ ಗೈಸ್, ನಾನು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ಲಾಸ್ಟ್ ಒಂದ್ಸಲ ಗೋಪುರ ತೋರಿಸ್ತೀನಿ ಬನ್ನಿ. ಅಂಡ್ ರಿಟರ್ನಿಂಗ್ದು ಒಂದು ವಿಡಿಯೋ ಆಡ್ ಮಾಡ್ತಾ ಇದ್ದೀನಿ ಗೈಸ್. ಇದೇ ಗೋಪುರ. ಆಲಂಬಡಿ ಬಸವ ಆ ಕಡೆ ಇದ್ದಾರೆ, ಅಲ್ಲೋಗೋಣ. ಆಲಂಬಡಿ ಬಸವ ಕೊಡ್ತವ್ರೆ. ಹಿಂದೆ ಬರ್ತಾ ಇದೀವಿ ಅನ್ನೋದು ನೋಡಲ್ಲ. ಮಮ್ಮ ಒಂದು ಫೋಟೋ ತೆಗಿ ಮಮ್ಮ. ಆಲಂಬಡಿ ಬಸವ ಈ ಝೂಮ್ ಇಷ್ಟೇ ಹಾಕಕ್ಕಾಗೋದು. ಅಲ್ಲಿ ಗೋಪುರ ಇಲ್ಲ, ಆಲಂಬಡಿ ಬಸವ. ಅಲ್ಲಿ ಮೇಲೆ ಸ್ಟ್ಯಾಚು ಇದೆ. ನೆನ್ನೆ ವ್ಲಾಗ್ ಅಲ್ಲೇ ತೋರಿಸಿದೀನಿ. ಅಂದ್ರೆ ನೆನ್ನೆ ವ್ಲಾಗ್ ಅಂದ್ರೆ ನೆನ್ನೆ ವಿಡಿಯೋದಲ್ಲೇ ತೋರಿಸಿದೀನಿ. ಅದು ಎಲ್ಲ ವಿಡಿಯೋ ಮಾಡಿದ್ದೆ ಆಲ್ರೆಡಿ. ಹುಡುಗಿಗೆ ನಿದ್ದೆ ಬಂದ್ಬಿಟ್ಟೈತೆ. ಮಾಮಂಗ್ ಬೆನ್ನು ಐತೆ ಎತ್ಕೊಳಕ್ಕೆ. ಅವ್ರು ಬಂದ್ಮೇಲೆ ಪುಷ್ಪತೆ ಕೈಲೇ ಇಲ್ಲ ಅಮ್ಮನ ಕೈಗೆ ಕೊಡ್ತಾರೆ ಪಾಪುನ. ಉಗೆ ಮಾದೇವ ಪ್ರಸಾದ್ ಎನ್ನುವ ಒಂದು ಗಂಡು ಮಗು ಸತ್ಯವಾದ ದೇವಸ್ಥಾನದ ಮೈಕುಂಬರಿ ಇದೆ. ಅವರ ಕನೆಯವರು ಮೈಕುಂಬರಿ ಬರಬೇಕಾಗಿ ನಿಂತು ಮಾದೇವ ಪ್ರಸಾದ್ ನಿಮ್ಮ ಮಗು. ಧ್ವನಿ ಇಲ್ಲಿ, ಧ್ವನಿ 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 ಇಲ್ಲಿ ನೋಡ್ತಾ ಇಲ್ಲ. ಪುಟ್ಟಿರಯ್ಯ ಮಣಿ ಮೈಕುಂಬ ಹತ್ರ ಬರಬೇಕು. ಮಾದೇವ ಪ್ರಸಾದ್ ಮೈಕುಂಬರಿ ಕಾಯ್ತಿದ್ದಾರೆ. ಪುಟ್ಟಿರಯ್ಯ ಮಣಿ ಮೈಕುಂಬ ಹತ್ರ ಬರಬೇಕು. ಮಾದೇವ ಪ್ರಸಾದ್ ಕಾಯ್ತಾ ಇದ್ದಾರೆ. ವಾವ್, ಮಾದೇವ ಪ್ರಸಾದ್ ಎಂಬ ಗಂಡು ಮಗು 5 ವರ್ಷ ಇರಬಹುದು. ದೇವಸ್ಥಾನದ ಮೈಕುಂಬರಿ ಇದೆ. ಅವರ ಕುಟುಂಬದವರು ದೇವಸ್ಥಾನದ ಮೈಕುಂಬರಿ ಬರಬೇಕಾಗಿ ವಿನಂತಿ. ಮಾದೇವ ಪ್ರಸಾದ್